ನಮಸ್ಕಾರ. ಚಿನ್ನ ಖರೀದಿ ಮಾಡೋರಿಗೆ ಬ್ಯಾಡ್ ನ್ಯೂಸ್. ಅಫ್ಕೋರ್ಸ್ ಇವತ್ತು ಸಮೇತ ಚಿನ್ನದ ಬೆಲೆ ಇನ್ಕ್ರೀಸ್ ಆಗಿದೆ. ಎವ್ರಿ ಡೇ ಚಿನ್ನದ ಬೆಲೆ ಇನ್ಕ್ರೀಸು. ಇದು ನೀವು ಬರೀ ಕರ್ನಾಟಕದಲ್ಲಿ ಮಾತ್ರ ಈ ತರ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ಇಲ್ಲ. ಇಡೀ ಭಾರತದಲ್ಲೇನೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಒಂದು ಬೆಲೆ ಇರುತ್ತೆ, ಅದೇ ಪಕ್ಕದ ಸ್ಟೇಟ್ಗೆ ಹೋಗಿ, ಕೇರಳಗೆ ಹೋಗಿ, ತಮಿಳ್ನಾಡಿಗೆ ಹೋಗಿ, ಆಂಧ್ರ ಪ್ರದೇಶಕ್ಕೆ ಹೋಗಿ, ಅಲ್ಲಿ ಮತ್ತೊಂದಷ್ಟು ಪ್ರೈಸ್ಗಳು ವೇರಿಯೇಷನ್ ಇರುತ್ತೆ. ಈ ಸ್ಟೇಟಲ್ಲಿ ಕಮ್ಮಿ, ಆ ಸ್ಟೇಟಲ್ಲಿ ಜಾಸ್ತಿ ಆಗಿದೆ ಅಂತ ಏನೂ ಇಲ್ಲ. ಎಲ್ಲ ಆಲ್ ಓವರ್ ಇಂಡಿಯಾ ನಿಮಗೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಏನಂದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಸ್ಟೇಟ್ ವೈಸು ಡಿಫ್ರೆನ್ಸ್ ಇರ್ಬೋದು ಗ್ರಾಮಿಗೆ. ಬಟ್ ಏನಂದ್ರೆ ಚಿನ್ನದ ಬೆಲೆ ಎಲ್ಲಾ ಕಡೆ ವಿಪರೀತವಾಗಿ ಜಾಸ್ತಿ ಆಗಿದೆ. ಅಂಡ್ ಇಡೀ ಇಷ್ಟು ವರ್ಷಗಳಲ್ಲಿ ಮೊದಲನೇ ಬಾರಿ 2026 ಜಾನ್ವರಿ ತಿಂಗಳಲ್ಲಿ ಅಂದ್ರೆ ಒಂದು ಸರ್ವೆ ಪ್ರಕಾರ ಒಂದು 10 ವರ್ಷ 20 ವರ್ಷ ಈ ತರ ಟೈಮ್ ಇರುತ್ತೆ. ಆ ಸರ್ವೆಗಳ ಪ್ರಕಾರ ಹೈಯೆಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗಿರೋದು ರೀಸೆಂಟ್ ಟೈಮಲ್ಲಿ, ಅದು 2026 ಮೊದಲ ಜನವರಿ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿಪರೀತವಾಗಿ ಪ್ರೈಸ್ ಏರಿಕೆ. ನೀವು ನೆನ್ನೆ ವಿಡಿಯೋ ನೋಡಿದ್ರೆ 2,500 ಇನ್ಕ್ರೀಸ್ ಆಗಿತ್ತು ಆಲ್ಮೋಸ್ಟ್. ಇವತ್ತು ಅಲ್ಲಿ ತನಕ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗಿರೋದು. ಎವ್ರಿ ಸಿಂಗಲ್ ಡೇ 2,000 ರೂಪಾಯಿ, 1,000 ರೂಪಾಯಿ, ಒಂದ್ಸತಿ ಅಂತೂ 8,000 ರೂಪಾಯಿ ಮೊನ್ನೆ ನೋಡಿದ್ರೆ ನಾವು ದಾಖಲೆ ಹೊಡೆದಿರೋದು ಅದು ಇಂಡಿಯಾದಲ್ಲಿ. ಏನ್ ಹಿಂಗ್ ಪ್ರೈಸ್ ಜಾಸ್ತಿ ಆಗ್ಬಿಟ್ರೆ ಅಂತ ಟೆನ್ಷನ್ ಆಗುತ್ತೆ. ಬಟ್ ಎನಿವೇಸ್ ಅಕ್ಸೆಪ್ಟ್ ಮಾಡಲೇಬೇಕು. ಚಿನ್ನದ ಬೆಲೆ ಮತ್ತೊಮ್ಮೆ ಜಾಸ್ತಿ ಆಗಿದೆ. ನಾವು ಚಿನ್ನದ ಬೆಲೆ ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ನೀವು ಅನ್ಕೋಬಹುದು ಏನಪ್ಪಾ ಚಿನ್ನದ ಮಾತ್ರ ಅಂದ್ರೆ ರೋಸ್ ಗೋಲ್ಡ್ ಏನಂತ ಕರೀತಾರೆ, ಅದ್ರ ಮೇಲೆ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಿ. ಬಟ್ ಇದಕ್ಕಿಂತ ಮೀರ್ತಾ ಇರುವಂತದ್ದು ಬೆಳ್ಳಿಯ ದರ. 100 ಅಲ್ಲ 200% ಬೆಳ್ಳಿಯ ದರ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ವೆ ಬಂದಿದೆ. ಚಿನ್ನ ಲೆಕ್ಕನೇ ತಗೊಂತಾ ಇಲ್ಲ. ಇವರಿಗೆಲ್ಲ ಶಾಕ್ ಆಗ್ತಾ ಇರೋದು ಬೆಳ್ಳಿಯ ದರ ಯಾಕೆ ಇಷ್ಟೊಂದು ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಬಿಕಾಸ್ 100 ಅಲ್ಲ 200% ಬೆಲೆ ಇನ್ಕ್ರೀಸ್ ಆಗ್ತಾ ಇರೋ ಕಾರಣ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇವತ್ತು ಫಸ್ಟ್ ಬೆಳ್ಳಿಯ ದರ ನೋಡೋಣ. ನಮಗೆ ಬೆಳ್ಳಿಯ ದರದ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಇವತ್ತು ಬೆಳ್ಳಿಯ ದರ ಆಕ್ಚುಲಿ ಕಮ್ಮಿ ಆಗ್ಬಿಟ್ಟಿದೆ. ಅಂದ್ರೆ 5 ರೂಪಾಯಿ ಕಮ್ಮಿ ಆಗಿದೆ. 1 kg ನಿಮ್ಗೆ 5,000 ರೂಪಾಯಿ ಕಮ್ಮಿ ಆಗಿದೆ. 335 ರುಪೀಸ್ ಇವತ್ತಿನ ಗ್ರಾಮ್ ಆಗಿದೆ. ಆಕ್ಚುಲಿ ನೆನೆ ನೋಡಿದ್ರೆ 340 ರುಪೀಸ್ ಇತ್ತು ಗ್ರಾಮು. ನಿಮ್ಗೆ ನೆನೆಗೂ ಇವತ್ತು 5 ರೂಪೀಸ್ ಕಮ್ಮಿ ಆಗಿದೆ. 5,000 ರೂಪಾಯಿ 10 ಗ್ರಾಮ್ 1 kg ಬೆಳ್ಳಿಗೆ ಕಮ್ಮಿ ಆಗಿದೆ. ಬಟ್ ಇಟ್ಸ್ ಓಕೆ, ಗುಡ್ ಮೂವ್ ಅಂತ ಹೇಳ್ಬೋದು. ಬಟ್ ಬೆಳ್ಳಿ ದರ ನಿಮ್ಗೆ ಗೊತ್ತಲ್ಲ, 15 ರೂಪಾಯಿ ಎಲ್ಲ ಒಂದೊಂದು ಸತಿ ಜಾಸ್ತಿ ಆಗ್ಬಿಡುತ್ತೆ. 5 ರೂಪಾಯಿ ಕಮ್ಮಿ ಆದ್ರೆ ಅಂತ ದೊಡ್ಡ ಮ್ಯಾಟರ್ ಆಗಲ್ಲ. ಬಟ್ ಚಿನ್ನದ ಬೆಲೆ ಇವತ್ತು ಜಾಸ್ತಿ ಆಗಿದೆ. ಚಿನ್ನದಲ್ಲಿ ವ್ಯತ್ಯಾಸ ಆಗಲಿಲ್ಲ, ಬಟ್ ಪ್ರೈಸ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿಲ್ಲ. 24 ಕ್ಯಾರೆಟ್ ಚಿನ್ನ ಇವತ್ತು 15,862 ರೂಪಾಯಿ ಇದೆ ಗ್ರಾಮು. ನೆನೆ 15,715 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,58,620 ರೂಪಾಯಿ ಆಗುತ್ತೆ. ನೆನೆ 1,57,150 ರೂಪಾಯಿ. ನೆನೆಗೆ ಇವತ್ತು 147 ರೂಪಾಯಿ ಬೆಲೆ ಇನ್ಕ್ರೀಸ್ ಆಗಿದೆ. 1,470 ರೂಪಾಯಿ 10 ಗ್ರಾಮಿನ 24 ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಜಾಸ್ತಿ ಆಗಿದೆ. ಇನ್ನು 10 ಗ್ರಾಮ್ ಮಾಡಿಸ್ಕೋತೀನಿ ಅಂದ್ರೆ 15,86,200 ರೂಪಾಯಿ ಇಡಬೇಕು. GST ಮೇಕಿಂಗ್ ಎಲ್ಲ ಸೇರಿದ್ರೆ ನನ್ನ ಪ್ರಕಾರ 16.5 ಲಕ್ಷ ಆಗುತ್ತೆ. ಇವತ್ತು ನೀವು ಬಿಸ್ಕೆಟ್ಸು ಅಥವಾ ಏನಾದ್ರು ಬಾರ್ಸ್ಗಳನ್ನ ಮಾಡಿಸ್ಕೋತೀನಿ ಅಂತ ಅಂದ್ರೆ 16 ಲಕ್ಷ ಇಡ್ಬೇಕು ನೀವು ಇವತ್ತು. 22 ಕ್ಯಾರೆಟ್ ಚಿನ್ನನು ಬಂದಾಗಿದೆ. ಪ್ರೈಸ್ ಜಾಸ್ತಿ 14,240 ರೂಪಾಯಿ ಇದೆ ಗ್ರಾಮು. 14,405 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,45,400 ರೂಪಾಯಿ ಆಗುತ್ತೆ. ನೆನೆ 1,44,050 ರೂಪಾಯಿ. ನೆನೆಗೂ ಇವತ್ತು 130 ರೂಪಾಯಿ ಬೆಲೆ ಏರಿಕೆ ಆಗಿದೆ. 1 ಗ್ರಾಮ್ಗೆ 1,350 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 11,897 ರೂಪಾಯಿ ಇದೆ. ನೆನೆ 11,786 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,18,970 ರೂಪಾಯಿ. ನೆನೆ 1,17,860 ರೂಪಾಯಿ. ನನಗೆ ಇವತ್ತು 111 ರೂಪಾಯಿ ಬೆಲೆ ಏರಿಕೆ ಆಗಿದೆ. 1,110 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಅಂಡ್ ಇವತ್ತೇನಾದ್ರೂ ನೀವು 18 ಕ್ಯಾರೆಟ್ ಚಿನ್ನದು ನಾನು 100 ಗ್ರಾಮ್ ಏನಾದ್ರು ಮಾಡಿಸ್ಕೋತೀನಿ ಅಂತ ಇದ್ರೆ ಬರೋಬರಿ ನೀವು 11,89,700 ರೂಪಾಯಿ ಇಡಬೇಕಾಗುತ್ತೆ. ಅಂದ್ರೆ 12 ಲಕ್ಷ ಇಟ್ಕೊಳ್ಳಿ. 12 ಲಕ್ಷದವರೆಗೂ ಇವತ್ತು ಒಂದು 18 ಕ್ಯಾರೆಟ್ ಚಿನ್ನಕ್ಕೆ ವ್ಯಾಲ್ಯೂ ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ. ಸೊ ಯಥಾಸ್ಥಿತಿ ಚಿನ್ನದ ಬೆಲೆ ಜಾಸ್ತಿ, ಬಟ್ ಇವತ್ತು ಶಾಕಿಂಗ್ ಬೆಳ್ಳಿಯ ದರ ಕಮ್ಮಿ ಆಗಿದೆ. ಬಟ್ 200% ಜಾಸ್ತಿ ಆಗಿರೋದು ಬೆಳ್ಳಿಯ ದರ ಕಂಪ್ಯಾರಿಟಿವ್ಲಿ ಚಿನ್ನ ಕಂಪೇರ್ ಮಾಡಿದ್ರೆ. ಬಟ್ ಈ ನೆಕ್ಸ್ಟ್ ವೀಕಲ್ಲಿ ಯಾವ ರೀತಿ ಆಗುತ್ತೆ ಗ್ರಾಫ್ ಅಂತ ಗೊತ್ತಿಲ್ಲ. ಬಟ್ ಇಡೀ ವಾರದಲ್ಲಿ ಬೆಳ್ಳಿಯ ದರ ಮೊದಲನೇ ಬಾರಿ ಕಮ್ಮಿ ಆಗಿದೆ. ಚಿನ್ನದ ಬೆಲೆ ವಾರದಲ್ಲಿ ಒಂದು ಸತಿ ಕಮ್ಮಿ ಆಗಿರೋದು. ಇನ್ ಮೆಜಾರಿಟಿ ಎಲ್ಲ ಇನ್ಕ್ರೀಸ್ ಆಗಿದೆ. ಮುಂದಿನ ವಾರ ಯಾವ ರೀತಿ ಗ್ರಾಫ್ ಹೋಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿಡೇ ವಿಡಿಯೋಸ್ ಮಾಡಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಅಂದ್ರೆ ನಮಸ್ಕಾರ.